ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಲ್ವಾ? ಗ್ರೇ ಹೇರ್ ಇರೋರಿಗೆ ಒಂದು ದೊಡ್ಡ ತಲೆನೋವು ಅಂತ ಹೇಳಿದರೆ ಈ ತಲೆಗೆ ಮೆಹಂದಿ ಹಚ್ಚೋದು. ಇದು ತುಂಬ ಒಂದು ಕಿರಿಕಿರಿ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಈ ಮೆಹಂದಿ ಹಚ್ಚಿದಾಗ ಬರುವಂತಹ ಆರೆಂಜ್ ಶೇಡ್ ಏನಿರುತ್ತೆ ನೋಡಿ, ಅದು ಅಷ್ಟೊಂದು ಇಷ್ಟ ಆಗಲ್ಲ ಕೆಲವೊಬ್ಬರಿಗೆ. ನನಗೆ ಕೂಡ ಅಷ್ಟೇ, ಮೆಹಂದಿ ಹಚ್ಚಿದಾಗ ಬರುವಂತಹ ಆರೆಂಜ್ ಕಲರ್ ಇಷ್ಟ ಆಗಲ್ಲ. ಗ್ರೇ ಹೇರ್ ಇದ್ದವರು ಮೆಹಂದಿ ಹಾಕಿದ ಕೂಡಲೇ ಈ ಗ್ರೇ ಹೇರ್ ಏನಾಗುತ್ತೆ ಅಂತ ಹೇಳಿದರೆ ಆರೆಂಜ್ ಕಲರ್ಗೆ ಟರ್ನ್ ಆಗುತ್ತೆ. ನನಗಂತೂ ಆ ಥರ ಆರೆಂಜ್ ಕಲರ್ ಶೇಡ್ ಬರೋದು ತುಂಬಾ ಒಂಥರ ಕಿರಿಕಿರಿ, ಅಷ್ಟೊಂದು ಇಷ್ಟ ಇಲ್ಲ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ಅದಕ್ಕೋಸ್ಕರ ಒಂದು ಸೊಲ್ಯೂಷನ್ ಹುಡುಕ್ತಾ ಇದ್ದೆ. ನಾನು ಹೀಗೆ ಹುಡುಕ್ತಾ ಇರಬೇಕಿದ್ರೆ ರತನ್ ಜೋಟ್ ಅನ್ನೋವಂತಹ ಒಂದು ಗಿಡಮೂಲಿಕೆನ ನಾನು ಯೂಟ್ಯೂಬಲ್ಲೇ ನಾನು ಸರ್ಚ್ ಮಾಡಿ ನೋಡಿರುವಂಥದ್ದು ಅಂತ ಹೇಳ್ಬೋದು. ಸೊ ಅದನ್ನು ಯೂಸ್ ಮಾಡಿದರೆ ಈ ಆರೆಂಜ್ ಶೇಡ್ ಬರಲ್ಲ. ಗ್ರೇ ಹೇರ್ ನ್ಯಾಚುರಲ್ ಆಗಿ ಬೀಟ್ರೂಟ್ ಕಲರ್ ಇರುತ್ತಲ್ವ, ಆ ಕಲರ್ ಬರುತ್ತೆ ಅಂತ ಗೊತ್ತಾಯಿತು. ಸೊ ಅದನ್ನು ತರಿಸ್ಬಿಟ್ಟು ಒಂದ್ಸಲ ಟ್ರೈ ಮಾಡೋಣ ಅಂತ ಇವಾಗ ತರಿಸಿದ್ದೀನಿ. ಹಾಗೆ ಇದರದ್ದು ಪೌಡರ್ ಕೂಡ ಸಿಗುತ್ತೆ. ನೀವು ತರಿಸ್ತೀರಿ ಅಂತ ಅಂದರೆ ಪೌಡರ್ ತರಿಸಿ. ಅಂದರೆ ರೂಟಿಗಿಂತ ಪೌಡರ್ ಬೆಸ್ಟ್ ಅಂತ ಅನ್ನಿಸ್ತಾ ಉಂಟು ನನಗೆ. ನಂದು ಅದು ಬೈ ಮಿಸ್ಟೇಕ್ ಆಯಿತು, ನನಗೆ ಗೊತ್ತಾಗಿಲ್ಲ. ನಾನು ರೂಟ್ ಆರ್ಡ್ರ್ ಮಾಡಿದ್ದೆ. ಸೊ ನನಗೆ ಪೌಡರೇ ಬೇಕಿತ್ತು. ತೊಂದರೆ ಇಲ್ಲ, ಇದು ತರಿಸಿ ಆಗಿದೆ ಅಲ್ವ, ಒಂದ್ಸಲ ಟ್ರೈ ಮಾಡೋಣ ಇದನ್ನು ಅಂತ ಅಂದ್ಬಿಟ್ಟು ಇವಾಗ ಅದರ ರೂಟ್ ತೆಗೆದ್ಬಿಟ್ಟು ಚಿಕ್ಕ ಚಿಕ್ಕ ಕಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರು ಸೇರಿಸಿ ಅದನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಅಂದರೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಆ ನೀರು ನಮಗೆ ಬೇಕು ಮೆಹಂದಿ ಕಲಿಸೋದಕ್ಕೆ ಅಂತ ಅಂದ್ಬಿಟ್ಟು ಅದರ ನೀರು ಬೇಕು ನಮಗೆ. ಅದನ್ನು ಹಾಗೆ ಅದರ ಕಲರ್ ಬಿಡಲಿ ಅಂತ ಅಂದ್ಬಿಟ್ಟು ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಸೈಡಲ್ಲಿ ಒಂದು ಮಿಕ್ಸಿ ಜಾರಿಗೆ ಬೀಟ್ರೂಟ್ ಹಾಕ್ತಾ ಇದ್ದೀನಿ. ಬೀಟ್ರೂಟಿಂದ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ನಿಮಗೆ. ಆದರೆ ಒಂದು ಸಲ ಹಾಕಿದರೆ ಬರಲ್ಲ, ಹಾಕ್ತಾನೇ ಇರಬೇಕಾಗತ್ತೆ, ಪದೇ ಪದೇ ಹಾಕ್ತಾನೆ ಇರಬೇಕಾಗತ್ತೆ. ಹಾಗೆ ಕೂದಲಿಗೆ ಕೂಡ ತುಂಬ ಒಳ್ಳೆಯದು ಬೀಟ್ರೂಟ್ ಜ್ಯೂಸು. ಇದರ ಜ್ಯೂಸ್ ಇವಾಗ ರೆಡಿ ಆಗಿದೆ ಅಲ್ವಾ. ಈಗ ನಾನು ಇಲ್ಲಿ ಕುದಿಸಿದ್ದೀನಿ ನೋಡಿ, ಇಲ್ಲಿ ಇವಾಗ ತೋರಿಸ್ತಾ ಇದ್ದೀನಿ ಯಾವ ಕಲರ್ ಬಂದಿದೆ ಅಂತ. ಸ್ವಲ್ಪ ಲೈಟಾಗಿ ಕಲರ್ ಬಂದಿದೆ ಅಲ್ವಾ, ಜಾಸ್ತಿ ಕಲರ್ ಬಿಟ್ಟಿಲ್ಲ. ಪೌಡರ್ ಹಾಕಿದರೆ ಇನ್ನೂ ಚೆನ್ನಾಗಿ ಕಲರ್ ಬರುತ್ತೆ ಅಂತ ಅನ್ಕೋತೀನಿ. ಬಟ್ ಇದು ನ್ಯಾಚುರಲ್ ಆಗಿರುತ್ತೆ, ಯಾವುದೇ ಮಿಕ್ಸ್ ಇರೋದಿಲ್ಲ ಇದರಲ್ಲಿ, ರೂಟ್ ಆದ್ದರಿಂದ. ಈಗ ಸ್ವಲ್ಪ ಕುದಿಸಿದೆ ಅಲ್ವಾ, ನಾನು ಸ್ವಲ್ಪ ಲೈಟಾಗಿ ಕಲರ್ ಬಿಟ್ಟಿದೆ. ಇನ್ನೂ ಕೂಡ ಚೆನ್ನಾಗಿ ಕುದಿಬೇಕು, ಚೆನ್ನಾಗಿ ಬೇಯಬೇಕು. ಈ ರೂಟ್ ಏನಿದೆ ಚೆನ್ನಾಗಿ ಬೇಯಬೇಕು ಅದರಲ್ಲಿ. ಸೊ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ರುಬ್ಬಿಟ್ಟಂತಹ ಈ ಬೀಟ್ರೂಟ್ ಮಿಶ್ರಣನ ಹಾಕ್ತಾ ಇದ್ದೀನಿ. ನಾನು ಇದನ್ನು ಸೋಸ್ಕೊಂಡಿಲ್ಲ, ಹಾಗೆ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ. ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ಟೀ ಪೌಡರ್, ಹಾಗೆ 2 ಟೇಬಲ್ ಸ್ಪೂನಷ್ಟು ಕಾಫಿ ಪೌಡರ್ನ ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು ಇನ್ನಿದನ್ನು ಚೆನ್ನಾಗಿ ಕುದಿಸಬೇಕು. ಸ್ವಲ್ಪ ನೀರು ಜಾಸ್ತಿ ಇಟ್ಕೋಬೇಕು. ನಮಗೆ 1 ಗ್ಲಾಸ್ ನೀರು ಬೇಕಿದ್ದರೆ 2 ಗ್ಲಾಸ್ ನೀರು ಇಡಬೇಕಾಗತ್ತೆ. ಅದು ಚೆನ್ನಾಗಿ ಕುದಿ ಬಂದು ಸ್ವಲ್ಪ ಕಡಿಮೆ ಆಗಬೇಕು, ನೀರಿನ ಒಂದು ಕ್ವಾಂಟಿಟಿ ಕಡಿಮೆ ಆಗಬೇಕು. ಆವಾಗ 2 ಗ್ಲಾಸ್ ಇಟ್ಟಂತಹ ನೀರು 1 ಗ್ಲಾಸಿಗೆ ಬರಬೇಕು. ಆವಾಗ ನಮ್ಮದೊಂದು ಡಿಕಾಕ್ಷನ್ ರೆಡಿಯಾಗಿರುತ್ತೆ. ಸೊ ಇದು ಇವಾಗ ಚೆನ್ನಾಗಿ ಕುದಿಲಿ. ಓಕೆ, ಇವಾಗ ಚೆನ್ನಾಗಿ ಕುದ್ದಿದೆ. ಇದು ನೋಡ್ತಾ ಇರ್ಬೋದು ಯಾವ ಥರ ಕಲರ್ ಬಿಟ್ಕೊಂಡಿದೆ ಅಂತ ಅಂದ್ಬಿಟ್ಟು. ಈ ಥರ ಕಲರ್ ಬರಬೇಕು ನಮಗೆ ಮೆಹಂದಿ ಕಲಿಸೋದಕ್ಕೆ, ಇದನ್ನು ಹಾಕೋದಕ್ಕಿದೆ. ಈಗ ಇದನ್ನು ಸ್ಟ್ರೈನ್ ಮಾಡ್ಕೋತಾ ಇದ್ದೀನಿ ನೋಡಿ. ಇಲ್ಲಿ ನಾನು ತುಂಬಾ ಚೆನ್ನಾಗಿರುವಂತಹ ಒಂದು ಜ್ಯೂಸ್ ರೆಡಿ ಆಗಬೇಕು. ಸೊ ನಾನಿಲ್ಲಿ ಚಿಕ್ಕ ಚಿಕ್ಕ ಹೋಳಿರುವಂತಹ ಸ್ಟ್ರೈನರ್ನ ಯೂಸ್ ಮಾಡಿಕೊಂಡೆ ಫಸ್ಟ್. ಅದು ಬೇಡ ಅಂತ ಅನ್ನಿಸ್ತು. ಸೊ ಹಾಗೆ ದೊಡ್ಡ ಹೋಳಿರುವಂಥ ಸ್ಟ್ರೈನರ್ನ ಫಸ್ಟ್ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಬೇಗ ನಮಗೆ ಸಿಗುತ್ತೆ ಅದರದ್ದು, ಅಂದರೆ ಸ್ಟ್ರೈನ್ ಆಗುತ್ತೆ ಬೇಗ ಅಂತ ಅಂದ್ಬಿಟ್ಟು. ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಇವಾಗ ಚೆನ್ನಾಗಿ ಹಿಂಡಿ ತೆಗಿಬೇಕು. ನಂತರ ಚಿಕ್ಕ ಹೋಳಿರುವಂಥ ಸ್ಟ್ರೈನರ್ ಏನಿರುತ್ತೆ ನೋಡಿ, ಅದರಿಂದ ನಾವು ವಾಪಸ್ಸು ಸೋಸ್ಕೋಬೇಕಾಗತ್ತೆ. ಆವಾಗ ನೀಟಾಗಿ ನಮಗೆ ರೆಡಿ ಆಗುತ್ತೆ. ಸೊ ಇವಾಗ ನಾನಿಲ್ಲಿ ಯೂಸ್ ಮಾಡ್ತಾ ಇರುವಂತಹ ಮೆಹಂದಿ ಪೌಡರ್ ಅಂತ ಹೇಳಿದರೆ ಬಂಜಾರಸ್. ನಾನು ಯಾವಾಗಲೂ ಹೇಳ್ತೀನಿ, ನನ್ನ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ, ನಾನು ಬಂಜಾರಸ್ ಮೆಹಂದಿ ಪೌಡರ್ನೇ ಯೂಸ್ ಮಾಡೋದು ಅಂತ. ತುಂಬ ಚೆನ್ನಾಗಿ ಕಲರ್ ಕೊಡುತ್ತೆ. ಹಾಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ. ಯಾಕೆಂತ ಹೇಳಿದರೆ ಒಂದೇ ಸಲ ನೀವು ಎಲ್ಲ ಡಿಕಾಕ್ಷನ್ ಹಾಕಿದರೆ ತೆಳ್ಳಗಾಗತ್ತೆ, ಕೂದಲಿಗೆ ಕಲರ್ ಹಿಡಿಸಲ್ಲ. ಸೊ ನೋಡಿಕೊಂಡು ಸ್ವಲ್ಪ ದಪ್ಪನೇ ಇರಬೇಕು. ಬೇಕಿದ್ದರೆ ಬೆಳಿಗ್ಗೆ ಸ್ವಲ್ಪ ಹಾಕ್ಬೋದು ಅಂತ ಅಂದ್ಬಿಟ್ಟು ನಾನು ಇವಾಗ ನೋಡ್ಕೊಂಡು ಹಾಕ್ತಾ ಇದ್ದೀನಿ. ಇನ್ನು ಇದನ್ನು ನಾನು ರೆಡಿ ಮಾಡ್ತಾ ಇರೋದಂತ ಹೇಳಿದರೆ ಹಿಂದಿನ ದಿನ ನೈಟ್ ನಾನು ಇದನ್ನು ರೆಡಿ ಮಾಡಿ ಇಡ್ತಾ ಇರುವಂಥದ್ದು. ನೆಕ್ಸ್ಟ್ ಡೇ ಬೆಳಿಗ್ಗೆ ನಾನು ತಲೆಗೆ ಅಪ್ಲೈ ಮಾಡ್ತೀನಿ. ಸೊ ಇಷ್ಟು ಸಾಕು ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ. ಇವಾಗ ಇದನ್ನು ಸೈಡಿಗೆ ಎತ್ತಿಡ್ತೀನಿ. ಹಾಗೆ ಇದು ಬೆಳಿಗ್ಗೆ ತೋರಿಸ್ತಾ ಇರೋದು ನೆಕ್ಸ್ಟ್ ಡೇ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ. ಈಗ ಇದನ್ನು ಚೆನ್ನಾಗಿ ತಲೆಗೆ ಅಪ್ಲೈ ಮಾಡಬೇಕು. ಒಂದು ನೆನ್ಪಿಟ್ಕೊಳ್ಳಿ, ತಲೆಗೆ ನೀವು ಮೆಹಂದಿ ಹಚ್ಚಬೇಕಿದ್ರೆ ತಲೆಯಲ್ಲಿ ಸ್ವಲ್ಪನೂ ಆಯಿಲ್ ಇರಬಾರ್ದು. ಅದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಹಚ್ಚಬೇಕು. ಹಾಗೆ ಮೆಹಂದಿ ತಲೆಗೆ ಹಚ್ಚೋದಂತ ಹೇಳಿದರೆ ಸ್ವಲ್ಪ ಕಷ್ಟದ ಕೆಲಸ ಅಂತಲೇ ಹೇಳ್ಬೋದು. ಸರಿಯಾದ ವಿಧಾನ ಗೊತ್ತಿದ್ದರೆ ಏನು ಕಷ್ಟ ಅಂತ ಅನಿಸಲ್ಲ. ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ತುಂಬ ಈಸಿಯಾಗಿ ಮೆಹಂದಿ ಹಚ್ಬೋದು ಅಂತ. ಮೊದಲು ಈ ಹೇರ್ ಏನಿದೆ ನೋಡಿ, ಅದನ್ನು 2 ಪಾರ್ಟಿಷನ್ ಥರ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ಹಿಂದ್ಗಡೆಯಿಂದ ಸ್ವಲ್ಪ ಹೇರ್ನ ತೊಗೊಂಡು ಅದಕ್ಕೆ ಚೆನ್ನಾಗಿ ಮೆಹಂದಿನ ಅಪ್ಲೈ ಮಾಡಿಬಿಟ್ಟು ಈ ಥರ ಒಂದು ಬನ್ ಥರ ಹಾಕ್ಕೊಳ್ಳಿ, ಆಯಿತಾ. ನಂತರ ಸೈಡಿಂದ ಸ್ವಲ್ಪ ಸ್ವಲ್ಪ ಕೂದಲನ್ನು ತೆಗೆದುಬಿಟ್ಟು ಅದನ್ನು ಅದಕ್ಕೆ ಸುತ್ತ ಬರಬೇಕು. ಹಾಗೆ ಬಂತರ ಹಾಕ್ಕೊಂಡಿರುವಂಥ ಕೂದಲಿಗೆ ಚೆನ್ನಾಗಿ ನೀವು ಮೆಹಂದಿನ ಅಪ್ಲೈ ಮಾಡಿ. ಅಂದರೆ ಗಟ್ಟಿಯಾಗಿ ಅದು ನಿಲ್ಲತ್ತೆ, ಅಲ್ಲೇ ಸ್ಟಿಕ್ ಆಗುತ್ತೆ. ಇಲ್ಲಾಂತ ಹೇಳಿದರೆ ಸ್ವಲ್ಪ ಲೂಸಾಗಿ ಅದು ಜಾರ್ಕೊಂಡ್ಬಿಡತ್ತೆ. ಈಗ ನೀವು ಒಂದು ಸೈಡಿಂದ ಸ್ವಲ್ಪ ಹೇರ್ನ ತಗೊಂಡು ಅದಕ್ಕೆ ಚೆನ್ನಾಗಿ ರೂಟಿಗೆ ಹಾಗೆ ಕೂದಲಿಗೆಲ್ಲ
ಅಂದರೆ ಎಷ್ಟು ಲೆಂತ್ ಇರುತ್ತೆ ನೋಡಿ ಅಲ್ಲಿ ತನಕ ಕೂಡ ಈ ಥರ ಹಚ್ಕೋಬೇಕು. ಜಾಸ್ತಿ ತೆಗಿಬೇಡಿ, ಸ್ವಲ್ಪ ಸ್ವಲ್ಪ ಕೂದಲನ್ನು ತೆಗೆದು ಅದಕ್ಕೆ ಈ ಥರ ಮೆಹಂದಿ ಹಚ್ತಾ ಬನ್ನಿ. ಹಚ್ಚಿ ನಂತರ ಅದನ್ನು ಈ ಥರ ಸುತ್ತಾ ಬನ್ನಿ ನೋಡಿ, ಅದಕ್ಕೆ ಸುತ್ತಬೇಕು. ಹಾಗೆ ಇನ್ನೊಂದು ಸೈಡಲ್ಲಿ ಕೂಡ ಅಷ್ಟೇ ಈ ಥರ ತೆಗೆದು ಸ್ವಲ್ಪ ಅದಕ್ಕೆ ಮೆಹಂದಿ ಹಚ್ಚಿ ನೋಡಿ, ಈ ಥರ ಹಚ್ಚಬೇಕು. ನಾನು ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಹಚ್ಚಬೇಕು ಅನ್ನೋದನ್ನ. ಮೇಲ್ಗಡೆ ಭಾಗದಿಂದ ಸ್ವಲ್ಪ ಹಚ್ಚಿ ಆದ ನಂತರ ಅಡಿ ಭಾಗ ಏನಿದೆ ನೋಡಿ ಅಲ್ಲಿಗೆ ಹಚ್ಚಬೇಕು. ಈ ರೀತಿ ನೋಡಿ, ಈ ಥರ. ನಂತರ ಈ ರೀತಿ ಅದನ್ನು ಅದಕ್ಕೆ ಸುತ್ತಬೇಕು. ಒಂದು ಸೈಡಿಂದ ಒಂದು ರೀತಿಯಾಗಿ ಸುತ್ತಿದರೆ ಇನ್ನೊಂದು ಸೈಡಿಂದ ಉಲ್ಟಾ ಸುತ್ತಬೇಕು. ಈ ಥರ ಸುತ್ತುತ್ತಾ ಬರಬೇಕು ನೋಡಿ. ಸ್ವಲ್ಪ ಸ್ವಲ್ಪ ತೆಗೀರಿ, ಜಾಸ್ತಿ ಕೂದಲು ತೆಗಿಬೇಡಿ, ಅಂದರೆ ಅಷ್ಟೊಂದು ಚೆನ್ನಾಗಿ ಮೆಹಂದಿ ಅಪ್ಲೈ ಆಗಲ್ಲ ಜಾಸ್ತಿ ತೆಗೆದ್ರೆ. ಈ ಥರ ಸ್ವಲ್ಪ ಸ್ವಲ್ಪ ತೆಗೆದು ಹಚ್ತಾ ಬಂದಲ್ಲಿ ತುಂಬಾ ನೀಟಾಗಿ ಮೆಹಂದಿ ಅಪ್ಲೈ ಆಗುತ್ತೆ. ಎಲ್ಲ ಒಂದು ನಿಮ್ಮ ಹೇರ್ ಏನಿದೆ ನೋಡಿ ಎಲ್ಲ ಹೇರಿಗೂ ತುಂಬಾ ಚೆನ್ನಾಗಿ ಅಪ್ಲೈ ಆಗುತ್ತೆ. ಸರಿಯಾಗಿ ನೋಡ್ಕೊಳ್ಳಿ, ತುಂಬಾ ಚೆನ್ನಾಗಿ, ಅಂದರೆ ಈಸಿಯಾಗಿ ಈ ಥರ ನಮಗೆ ಮೆಹಂದಿ ಹಚ್ಬೋದಿಲ್ಲ ಅಂತ ಹೇಳಿದರೆ ನಮಗೆ ಐಡಿಯಾ ಇರಲ್ಲ ಯಾವ ಥರ ಹಚ್ಚೋದಂತ. ನಾವು ಏನೋ ಒಂದು ಗೊತ್ತಿದ್ದಾಗೆ ಹಚ್ತೀವಿ, ಬಟ್ ಅದಷ್ಟೊಂದು ಚೆನ್ನಾಗಿ ಕೂದಲಿಗೆಲ್ಲ ಮೆಹಂದಿ ಅಪ್ಲೈ ಆಗಲ್ಲ. ಹಾಗೆ ಎರಡೂ ಸೈಡಿಂದ ಒಂದು ಸಲ ನೀವು ಒಂದು ಸೈಡಿಂದ ತೆಗೆದ್ರೆ ಇನ್ನೊಂದು ಸೈಡಿಂದ ತೆಗಿತಾ ಬರಬೇಕು. ಹೇರ್ನ ತೆಗೆದು ಅಪ್ಲೈ ಮಾಡ್ತಾ ಮಾಡ್ತಾ ಅದಕ್ಕೆ ನೀಟಾಗಿ ಅದಕ್ಕೆ ನಾವು ಬನ್ ಏನು ಹಾಕ್ಕೊಂಡಿದ್ದೀವಲ್ವ ಅದಕ್ಕೆ ಸುತ್ತಬೇಕು. ಸ್ವಲ್ಪ ಲೂಸ್ ಆಗ್ತಾ ಇದೆ ಅಂತ ಅಂದಾಗ ಅಲ್ಲೇ ಇನ್ನೊಂದು ಸ್ವಲ್ಪ ಮೆಹಂದಿನ ಅದಕ್ಕೆ ಆ ಬನ್ನಿಗೆ ಅಪ್ಲೈ ಮಾಡಿದರೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ನಿಲ್ಲತ್ತೆ. ಹಾಗೆ ನಂತರ ಹಿಂದ್ಗಡೆ ಸ್ವಲ್ಪ ಕೂದಲು ಉಳಿದಿರುತ್ತಲ್ವ ಅದಕ್ಕೆ ಕೂಡ ಅಷ್ಟೇ ಚೆನ್ನಾಗಿ ಈ ಮೆಹಂದಿನ ಅಪ್ಲೈ ಮಾಡ್ತಾ ಮಾಡ್ತಾ ಈ ರೀತಿ ಸುತ್ತ ಬಂದಲ್ಲಿ ತುಂಬಾ ಚೆನ್ನಾಗಿ ನಾವಿವಾಗ ಪಾರ್ಲರ್ನಲ್ಲಿ ಯಾವ ಥರ ಮೆಹಂದಿ ಎಲ್ಲ ಹಚ್ತಾರೆ ನೋಡಿ ಅದೇ ಥರ ನಮಗೆ ಮನೆಯಲ್ಲಿ ಕೂಡ ಹಚ್ಬೋದು. ನಂತರ ಉಳಿದಿರುವಂತಹ ಸ್ವಲ್ಪ ಮೆಹಂದಿನ ಈ ಥರ ಚೆನ್ನಾಗಿ ಅಂದರೆ ಫ್ರಂಟ್ ಹೇರ್ ಏನಿದೆ ನೋಡಿ ಅಲ್ಲಿಗೆಲ್ಲ ಅಪ್ಲೈ ಮಾಡಿ. ಹಾಗೆ ನೀವು ಬನ್ ರೆಡಿ ಮಾಡಿ ಇಟ್ಕೊಂಡಿದ್ದೀರಲ್ವ ಅದಕ್ಕೆ ಕೂಡ ಅಪ್ಲೈ ಮಾಡಿದ್ರಾಯಿತು. ಹಾಗೆ ಮೆಹಂದಿ ಎಲ್ಲ ಹಚ್ಚಿ ಆದ ನಂತರ ಒಂದು 2 ಗಂಟೆ ಹೊತ್ತು ಟೈಮ್ ಬಿಟ್ಟು ನಾನು ಇದನ್ನು ವಾಶ್ ಮಾಡಿರುವಂಥದ್ದು. ನಾರ್ಮಲ್ ಆಗಿ ನಾವಿವಾಗ ಮೆಹಂದಿ ಹಚ್ಚಿದಾಗ ಬರುವಂತಹ ಆರೆಂಜ್ ಶೇಡ್ ಬಂದಿಲ್ಲ, ಸ್ವಲ್ಪ ಬೀಟ್ರೂಟ್ ಕಲರ್ ಇರುತ್ತಲ್ವ ಆ ಕಲರ್ ಬಂದಿದೆ ಅಂತಲೇ ಹೇಳ್ಬೋದು. ಆದರೆ ನನಗೆ ಅನ್ಸೋದು ಏನಂತ ಹೇಳಿದರೆ ಈ ರೂಟಿಗಿಂತ ಪೌಡರ್ ಬೆಸ್ಟ್ ಅಂತ ಅನಿಸುತ್ತೆ. ನೀವು ಬೇಕಿದ್ರೆ ಪೌಡರ್ ತರಿಸ್ಬಿಟ್ಟು ಒಂದು ಸಲ ಟ್ರೈ ಮಾಡಿ. ಈ ರೂಟಿಗಿಂತ ಕೂಡ ಅದರಲ್ಲಿ ಚೆನ್ನಾಗಿ ಕಲರ್ ಬರುತ್ತೆ ಅಂತ ಅನ್ಕೋತೀನಿ. ಬಟ್ ನಾರ್ಮಲ್ ಆಗಿ ನಾವು ಇವಾಗ ಮೆಹಂದಿ ಹಚ್ತೀವಲ್ವ ಆ ಕಲರಿಗಿಂತ ಸ್ವಲ್ಪ ಓಕೆ ಅಂತ ಅನ್ನಿಸ್ತು ನನಗೆ. ಸೊ ಒಂದ್ಸಲ ಟ್ರೈ ಮಾಡಿ ನೀವು ಕೂಡ. ನ್ಯಾಚುರಲ್ ಆಗಿರುತ್ತಲ್ವ, 100% ನ್ಯಾಚುರಲ್ ಆಗಿರುತ್ತೆ ಈ ರತನ್ ಜೋಟ್ ಅನ್ನೋಂಥ ಒಂದು ಗಿಡಮೂಲಿಕೆ. 100% ನ್ಯಾಚುರಲ್, ಏನು ಭಯ ಇಲ್ಲ. ಸೊ ಅದನ್ನು ತಂದುಬಿಟ್ಟು ನೀವು ಈ ಥರ ನೀವು ಅಪ್ಲೈ ಮಾಡ್ತಾ ಇರ್ಬೋದು. ತಿಂಗಳಿಗೆ ಒಂದು 2 ರಿಂದ 3 ಸಲ ಹಚ್ಚಿದರೆ ತುಂಬ ಚೆನ್ನಾಗಿ ಕಲರ್ ಬರ್ತದೆ. ನಂತರ ನಾನು ಒಂದು 2 ಗಂಟೆ ಬಿಟ್ಟು ಆಮೇಲೆ ವಾಶ್ ಮಾಡಿರುವಂಥದ್ದು. ನಾರ್ಮಲ್ ಆಗಿರುವಂತಹ ಕಲರ್ಗಿಂತ ಸ್ವಲ್ಪ ನನಗೆ ಚೆನ್ನಾಗಿದೆ ಕಲರ್ ಅಂತ ಅನ್ನಿಸ್ತು. ಸೊ ಇಷ್ಟೇ ಸ್ನೇಹಿತರೆ, ಇದೊಂದು ತೋರಿಸ್ಬೇಕಿತ್ತು. ಅಂದರೆ ಒಂದು ನಾನು ಮೆಹಂದಿ ಕಲಿಸುವಂತಹ ವಿಧಾನನ ನಿಮಗೆ ತೋರಿಸ್ಬೇಕಿತ್ತು, ಹಾಗೆ ಯಾವ ಥರ ಕಲಿಸ್ತೀನಿ ಅಂತ. ಹಾಗೆ ಹಚ್ಚುವಂತಹ ವಿಧಾನ ತುಂಬಾ ಇಂಪಾರ್ಟೆಂಟ್, ಅದನ್ನು ಕೂಡ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ. ಬಾಯ್.